ಬೋರ್ಡ್ ಇದೆ ನಾವು ಇನ್ನೇನು ಮಾಡಿದ್ವಿ ಇದೇ ಕಡೆ ಹಂಗೆ ಬಿಸಾಕ್ಬಿಟ್ಟ ಕವರ. ನಾರ್ಮಲ್ ಆಗಿ ಬಿಸಾಕೋದಿಲ್ಲ ಮಚ್ಚ ನಾವು ನಾರ್ಮಲ್ ಆಗಿ ಬಿಸಾಕ್ಬಿಡ್ತಾರ ಕವರ. ಆದ್ರೆ ಬಿಸಾಕೋದು ಎಷ್ಟೊಂದು ಅಫೆನ್ಸ್ ಗೊತ್ತಾ? ಆಯ್ತು ಆಮೇಲೆ ಏನು ಅಫೆನ್ಸ್ ಏನಾಗುತ್ತೆ ಅದರಿಂದ? ಏನಾಗುತ್ತೆ ಇವಾಗ ನೀನು ಎಲ್ಲಿ ಕೂತಿದ್ಯಾ? ಪಾರ್ಕಲ್ಲಿ. ಪಬ್ಲಿಕ್ ಪಾರ್ಕಲ್ಲಿ ನೀನು ಈ ಥರ ಪಬ್ಲಿಕ್ ಆಗಿ ಕಸಗಳನ್ನ ಬಿಸಾಕಿದ್ರ, ಅದು ಪ್ಲಾಸ್ಟಿಕ್ನ ಬಿಸಾಕ್ತು ಅಂತಂದ್ರ ಎಷ್ಟೊಂದು ಪ್ರಾಬ್ಲಮ್ಸ್ ಆಯ್ತದ ಗೊತ್ತಾ? ಏನು ಪ್ರಾಬ್ಲಮ್ ಆದಪ್ಪ? ಈಗ ಅದನ್ನ ಯಾರು ನೀವು ಬಿಸಾಕದ್ನ ಯಾರು ಒಬ್ರು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟವ್ರು ನೋಡಿದಿದ್ರೆ ನೀನು ಫೈನ್ ಹಾಕ್ಬೋದು ಅವರು. ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ. ಬೇರೆ ಆಯ್ತಾ? ಎತ್ಕೋ ಫಸ್ಟ್ ಅದನ್ನ ಹಂಗೆ ಬಿಸಾಕದ್ ಫಸ್ಟ್ನೇ ತಪ್ಪು. ನೀ ಯಾವುದೇ ಪಾರ್ಕಲ್ಲಿ ಕೂತ್ಕೋ, ಯಾವುದೇ ಪಬ್ಲಿಕಲ್ಲಿ ಇರೋ, ಆ ಒಂದು ಕವರ್ನ ಮಹತ್ವ ತಿಳ್ಕೊಬೇಕು ಫಸ್ಟ್ ನೀನು. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಮಚ್ಚ? ಈಗ ಅದು ಮಾಮೂಲಿ ನಮ್ಮ ಪೇಪರ್ ತರಲ್ಲ ಮಚ್ಚ, ಪೇಪರ್ಗಳು ಆಲ್ಮೋಸ್ಟ್ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡ್ತಾವ. ಹೌದು, ಅದೇ ಗೆದ್ಲು ಹಿಡಿದು ತಿನ್ಕೋತಾವ. ಹೌದು, ಆದ್ರೆ ಕವರ್ ಎಲ್ಲರೂ ಗೆದ್ಲಿಡೋದು ನೋಡಿದ್ಯಾ? ಈಗ ನಿನ್ಗೆ ಅಷ್ಟೊಂದು ಕಾನ್ಸೆಪ್ಟ್ ಬರಲಿಲ್ಲ ಅಂತಂದ್ರೆ ಈ ವೀಕೆಂಡ್ಸ್ ಅಲ್ಲೆಲ್ಲ ನೀನು ಅಬ್ಸರ್ವ್ ಮಾಡು, ಸುಮಾರು NGOs ಗಳು ಬಂದು ರೋಡ್ಸ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಅದು ಸ್ವಚ್ಛ ಭಾರತ್ ಅಂತ ಕ್ಲೀನ್. ಅದು ನಮ್ಮ ಗೌರ್ಮೆಂಟ್ ಇಂದ ತಗೊಬಂದಿರೋ ಸ್ಕೀಮ್, ಅದು ಸ್ವಚ್ಛ ಭಾರತ 2.0 ಅಂತ. ಅವರು ಈಗ ಸರ್ಕಾರನೇ ಅಷ್ಟೊಂದು ಒತ್ತಡದಿಂದ ಈ ತರ ಕವರ್ಗಳನ್ನೆಲ್ಲ ತಗೊಬಂದಾರಂತ ನಮ್ಗೆ ಇವ್ರದ್ದು ಮಹತ್ವ ತಿಳ್ಕೊಳ್ದೆ ಇದ್ರನ್ನ ಎಷ್ಟು ಮೂರ್ಖ ಗೊತ್ತು. ಈಗ ಏನಪ್ಪ ಇದು? ಈ ಒಂದು ಪ್ಲಾಸ್ಟಿಕ್ ಏನಕ್ಕೆ ಬಂತು ನಮ್ಮ ಭೂಮಿಗೆ ಅನ್ನೋದು ಒಂದು ಐಡಿಯಾ ಇದ್ದ? ಒಂದು ಐಡಿಯಾ ಕೊಡು ಸಾಕು. ಪ್ಲಾಸ್ಟಿಕ್ನ ಏನಕ್ಕೆ ಭೂಮಿಗೆ ತಂದ್ರು ಅಂದ್ರೆ ಪ್ಲಾಸ್ಟಿಕ್ನ ಈ ನೀರು ಈ ತರ ಇರೋ ದ್ರವ ಟೈಪಲ್ಲಿ ಇರೋದನ್ನ ಕ್ಯಾರಿ ಮಾಡೋಕೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೂ ಮುಂಚೆ ಯಾವ್ದ್ರಲ್ಲಿ ಕ್ಯಾರಿ ಮಾಡ್ತಿದ್ರು? ಚರ್ಮದಿಂದ, ಈ ಪ್ರಾಣಿಗಳ ಚರ್ಮದಿಂದ, ಮೊದ್ಲೆಲ್ಲ ಕೊಂಬಿಂದ ಇದು ಮಾಡ್ತಿದ್ರು ಅನ್ಕೋತೀನಿ. ಯಾವ್ದೇ ತರದ ಪ್ರಾಣಿಗಳು ಕೊಂಬುಗಳಿತ್ತು ಗೊತ್ತಾ? ಕೊಂಬುಗಳು, ಆನೆದಂತ. ಸೊ ಇವುಗಳನ್ನು ಯೂಸ್ ಮಾಡ್ತಿದ್ರು ಪ್ಲಾಸ್ಟಿಕ್ ಬದಲಾಗಿ. ಹೌದು, ಏನಾದ್ರೂ ಒಂದು ಅವ್ರು ಕ್ಯಾರಿ ಮಾಡ್ತಾ ಹೋಯ್ತು ಅಂದ್ರ ಮಾನವ ಕುಲ ಏನ್ ಮಾಡ್ತಾ, ಪ್ರಾಣಿಗಳನ್ನ ಬೇಟೆಯಾಡಿ ಪ್ರಾಣಿಗಳನ್ನ ಉಳ್ಸಕ್ಕೋಸ್ಕರ ಪ್ಲಾಸ್ಟಿಕ್ ನ ತಗೋಬತ್ತಾನ. 1955 ಅಂದ್ರೆ 200ನೇ ಆಸ್ಪಾಸು, 200 ದಶಕ, 100-150 ಹಿಂದಿನ ದಶಕದಲ್ಲಿ ಪ್ಲಾಸ್ಟಿಕ್ ಬರ್ತದೆ. ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನೋನು ಕಂಡಿಡಿತಾನೆ ಮ್ಯಾನ್ ಮೇಡ್ ಪ್ಲಾಸ್ಟಿಕ್ ಆಗಿರುತ್ತ. ಸೊ ಅದಾದ್ಮೇಲೆ ಕಾಲಾಂತರಗಳಿಂದ ನ್ಯೂಯಾರ್ಕ್ಲಿ 1901 ನ್ಯೂಯಾರ್ಕ್ಲಿ ಒಬ್ಬ ಸಿಂಥೆಟಿಕ್ ಪ್ಲಾಸ್ಟಿಕ್ ನ ಕಂಡುಹಿಡಿತಾನೆ. ಸಿಂಥೆಟಿಕ್ ಪ್ಲಾಸ್ಟಿಕ್ ಬರ್ತದ ಫಸ್ಟ್. ಸಿಂಥೆಟಿಕ್ ಪ್ಲಾಸ್ಟಿಕ್ ಬಂದ್ಮೇಲೆ ಅಲ್ಲಿಂದ ಪ್ಲಾಸ್ಟಿಕ್ ರೆವಲ್ಯೂಷನ್ ಸ್ಟಾರ್ಟ್ ಆಗೋದು. ಒಳ್ಳೇದೇ ಅಲ್ವಾ? ಒಳ್ಳೇದೇ, ಆವಾಗೆಲ್ಲ ಒಳ್ಳೇದಾಯ್ತು. ಯಾಕಂತಂದ್ರೆ ಯುದ್ಧಗಳು ನಡೀತಿತ್ತು, ಯುದ್ಧಗಳಿಗೆಲ್ಲ ಫುಡ್ಗಳು ಕೊಡೋದಕ್ಕೆ, ಮೆಡಿಸಿನ್ಸ್ಗಳು ಕೊಡೋದಕ್ಕೆ, ಆಳು ಮೂಳು ಸಪ್ಲೈಗಳಿಗೆಲ್ಲ ಪ್ಲಾಸ್ಟಿಕ್ ಯೂಸ್ ಆಯ್ತು. ಬಟ್ ಅದು ಯಾವ ತರ ಆಯ್ತು ಅಂತಂದ್ರ ಮಾನವನ ಕೂಲದಲ್ಲಿ ಒಂದು ಅವಿಭಾಜ್ಯ ಹಂಗ ಆಗೋಯ್ತು ಅದು. ಹೌದು, ಇವಾಗ ವಿತೌಟ್ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ನಾವು ಇವಾಗ ಏನು ತಗೊಳ್ಳಲ್ಲ, ಇರಕ್ಕಾಗಲ್ಲ. ನೀನು ಇವಾಗ ಅಬ್ಸರ್ವ್ ಮಾಡು, ಪ್ಲಾಸ್ಟಿಕ್ಗಳಲ್ಲಿ ನೀನ್ ನಿಮ್ ಮನೆಗೆ ಹೋದ್ರು ಕೂಡ ಸುಮಾರು ಪ್ಲಾಸ್ಟಿಕ್ ಇರುತ್ತೆ. ಹೌದು, ಇವಾಗ ಸುಮ್ಮನೆ ನಿಂತ್ಕೊಂಡು ನಿಮ್ ಮನೆ ಹಿಂಗೊಂದ್ಸರಿ ಹಿಂಗ್ ಕಣ್ಣಾಡ್ಸಿದ್ರ ನಿನ್ಗೆ ಏನಿಲ್ಲ ಅಂತಂದ್ರೆ ಒಂದು 60% ಪ್ಲಾಸ್ಟಿಕ್ ಕಾಣುತ್ತೆ. ಹೌದು ಕಣಪ್ಪ, ಪ್ಲಾಸ್ಟಿಕ್ ಅಂದ್ರೆ ಈಗ ಟಿವಿ ಇರ್ಬೋದು, ಸ್ವಿಚ್ ಆಗ್ಬೋದು, ಎಲ್ಲ ನಾವು ಯೂಸ್ ಮಾಡ್ತೀವಿ. ಮೊಬೈಲ್, ಕಂಪ್ಯೂಟರ್, ಯಾವ್ದಾದ್ರು ತಗೋ, ಎಲ್ಲದ್ರಲ್ಲೂ ಪ್ಲಾಸ್ಟಿಕ್ ಇದ್ದೇ ಇರುತ್ತೆ. ಆಮೇಲೆ ಕವರ್ಗಳನ್ನ ಸಂಗ್ರಹಿಸೋದು ಯಾಕೆ ಅಲ್ವಾ, ಬೇರೆಯವ್ರ ಮನೆಗೆ ಏನಾದ್ರು ಕೊಡಕ್ಕೆ ಇದಕ್ಕೇನೆ ಇದ್ ಮಾಡ್ತೀವಿ. ಈಗ ಈ ಕವರ್ಗಳಲ್ಲೂ ಅಷ್ಟೇ, ಇದ್ರಲ್ಲಿ ಈ ಪ್ಲಾಸ್ಟಿಕ್ ಅಲ್ಲಿ ನೋಡೋದಾದ್ರ 2 ಟೈಪ್ ಇರ್ತಾವ. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಮತ್ತೆ ಥರ್ಮೋ ಪ್ಲಾಸ್ಟಿಕ್ ಅಂತ 2 ಟೈಪ್ ಹೇಳಿದ್ನಲ್ವಾ? ಸೊ ಈ ಥರ್ಮೋ ಪ್ಲಾಸ್ಟಿಕ್ ಅಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ, ಈಸಿ ಒಂದು ಶಾಖ ಕೊಟ್ಟ ತಕ್ಷಣ ಒಂದು ಆಕಾರಕ್ಕೆ ಬರ್ತದ ಥರ್ಮೋ ಪ್ಲಾಸ್ಟಿಕ್ ಅಂತ ಕರೀತಾರ. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತಂದ್ರ ಸ್ವಲ್ಪ ಹೀಟ್ನ ಜಾಸ್ತಿ ಕೊಡ್ಬೇಕು. ಈಗ ಟ್ಯಾಂಕ್ಗಳಾಗಿರ್ಬೋದು, ಆಮೇಲೆ ಸೀಟ್ಗಳಾಗಿರ್ಬೋದು, ಪೈಪ್ಗಳಾಗಿರ್ಬೋದು, PVC ಪೈಪ್ಗಳಾಗಿರ್ಬೋದು. ಸೊ ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಓವರ್ ಹೀಟ್ ಮಾಡಿ ಒಂದು ಆಕಾರ ಕೊಡ್ಬೇಕು. ಇದನ್ನ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಸೊ ಈ ಪ್ಲಾಸ್ಟಿಕ್ ತುಂಬಾ ಬರ್ತಾವ, PVC, ಸಿಂಥೆಟಿಕ್, ಟೆರೋ, ಈ ತರ. ಸೊ ಈಗ ಅದನ್ನೆಲ್ಲ ಹೇಳ್ತೋಯ್ತು ಅಂದ್ರೆ ಅದು ಡೈರೆಕ್ಟ್ ಕೆಮಿಸ್ಟ್ರಿ ಹೊಡೆಯುತ್ತ. ಪ್ಲಾಸ್ಟಿಕ್ ಹೆಂಗ್ ಬಂತು, ಎಲ್ಲಿಂದ ಬಂತು, ಯಾರು ಕಂಡುಹಿಡಿದ್ರು, ಏನೇನ್ ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ರೆ ಪ್ಲಾಸ್ಟಿಕ್ ಉತ್ಪತ್ತಿ ಆದ್ದು, ಅದನ್ನ ಸಪ್ರೇಟ್ ಮಾಡಿ ಅದನ್ನ ಯಾಕೆ ಮೈಕ್ರಾನ್ಸ್ಗಳಿಂದ ಇದನ್ನ ಮೈಕ್ರಾನ್ಸ್ ಯಾಕೆ ಅಲ್ಲಗ್ ತಂದ್ರು ಅಂತಾನು ಬತ್ತಾ. ಸೊ ಅದರಿಂದ ಸೈನ್ಸ್ ವೈಸ್ ನೋಡೋದಕ್ಕಿಂತ ಹೆಚ್ಚಿಗೆ ಒಂದು ಅವೇರ್ನೆಸ್ ತರ ನೋಡೋದಾದ್ರ 2 ಟೈಪಲ್ಲಿ ಬರ್ತದೆ. ಸೊ ಇವಾಗ ನೀನು ಮನೇಲಿ ಸ್ವಿಚ್ಚು, ಅದು ಮಿಕ್ಸಿ ಆಗಿರ್ಬೋದು, ಟಿವಿ ಆಗಿರ್ಬೋದು, ಈ ತರದೊಂದು ಇದರಲ್ಲಿ ಪ್ಲಾಸ್ಟಿಕ್ಗಳು ನೋಡ್ತಿರ್ತಿದೆ. ಸೊ ಇದರಿಂದ ಸರ್ಕಾರ ಏನ್ ಮಾಡುತ್ತೆ, ಈ ಟೈಮ್ಲಿ ಒಂದು ರೂಲ್ಸ್ ತಗೋಬತ್ತೆ. ಅಂಡರ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಅಂತ ತಗೋಬತ್ತಾರ. ಈ ರೂಲ್ ಅಂಡರ್ ಏನಾಗುತ್ತೆ ಅಂತಂದ್ರೆ, ಯಾವ್ಯಾವ್ದು 120 ಮೈಕ್ರೋನ್ಸ್ ಅಂಡರ್ ಇರುತ್ತಲ್ಲ ಪ್ಲಾಸ್ಟಿಕ್ಸ್ಗಳು, ಅದನ್ನೆಲ್ಲ ಬ್ಯಾನ್ ಮಾಡ್ತಾರ. ಎಕ್ಸಾಂಪಲ್ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳಾಗಿರ್ಬೋದು, ಸ್ಟ್ರಾಗಳಾಗಿರ್ಬೋದು, ಪ್ಲಾಸ್ಟಿಕ್ ಲೋಟಗಳಾಗಿರ್ಬೋದು, ಮತ್ತೆ ಪ್ಲಾಸ್ಟಿಕ್ ನಿಂದ 120 ಮೈಕ್ರಾನ್ಸ್ ಅಂಡರ್ ಏನೇನು ಬರ್ತದೆ ಅದನ್ನೆಲ್ಲ ಪೂರ್ತಿ ಬ್ಯಾನ್ ಮಾಡೇ ಬಿಡುತ್ತೆ. ಸಿಂಗಲ್ ಯೂಸ್ ಪ್ರಾಡಕ್ಟ್ಗಳು ಅವೆಲ್ಲವೇ ಒನ್ ಟೈಮ್ ಯೂಸ್ ಮಾಡ್ಬಿಟ್ಟು ತೋತು ದೇಸಿ ಅಂತ ಪ್ರಾಡಕ್ಟ್ಗಳು. ಅದು ನೀನೇನಾದ್ರು ಕ್ಯಾರಿ ಬ್ಯಾಗ್ ಏನಾದ್ರು ತಗೋಬೈತೀನಿ ಅಂತಂದ್ರೆ 150 ಮೈಕ್ರಾನ್ಸ್ ಮೇಲಿರ್ಬೇಕು. ಅದು 150 ಮೈಕ್ರಾನ್ಸ್ ಮೇಲಿರ್ಬೇಕು. ಆಮೇಲೆ ಕ್ಯಾರಿ ಬ್ಯಾಗ್ಲಿ ಮಸ್ಟ್ ಅಂಡ್ ಶುಡ್ QR ಕೋಡ್ ಇರಲೇಬೇಕು. ರಿಸೈಕಲ್ QR ಕೋಡ್ ಇರಲೇಬೇಕು. ಇಲ್ಲಿ ನೋಡು, ಈ QR ಕೋಡ್ ಇರಲೇಬೇಕು. ಸೊ ಈ QR ರಿಂದ ಆ ಕಂಪ್ನಿಗಳು ಯಾವ್ದೋ ರೆಪ್ರೆಸೆಂಟ್ ಯಾವ್ದೋ ಅಂತ ರೀಸೈಕಲ್ಗೆ ಪ್ರೊಡಕ್ಷನ್ ಗೊತ್ತಾಯ್ತು. ಅವಾಗ ಅದು ಡೈರೆಕ್ಟ್ ಅದು ಸಗ್ರಿಗೇಟ್ ಮಾಡಿ
ಅಲ್ಲಲ್ಲಿ ಕಳ್ಸುತ್ತೆ. ಸೊ ಇದೊಂದು ಕಾನ್ಸೆಪ್ಟ್ ಪ್ಲಾಸ್ಟಿಕ್ದು. ಇವಾಗ ಇದರಿಂದ ಅಷ್ಟೊಂದು ಯಾವುದೇ ತರದ್ದು ಪ್ಲಾಸ್ಟಿಕ್ ನ ತಗೊಂಡ್ ಹೋದ್ರು ಕೂಡ ಇವಾಗ EPR ಅನ್ಬಿಟ್ಟು ಒಂದು ಲಾ ತಗೋಬತ್ತಾ, ಎಕ್ಸ್ಟೆಂಡೆಡ್ ಪ್ರಾಡಕ್ಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದ್ರೆ ಆ ಕಂಪ್ನಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಪೆಪ್ಸಿ ಆಗಿರ್ಬೋದು, ನಂದಿನಿ ಆಗಿರ್ಬೋದು, ಬಿಸ್ಲರಿ ವಾಟರ್ ಬಾಟಲ್ಗಳಾಗಿರ್ಬೋದು, ಇವೆಲ್ಲ ಏನ್ ಮಾಡುತ್ತೆ ಹೇಳು, ಮಾಸಕ್ ಪ್ರೊಡಕ್ಷನ್ ಮಾಡೋದು. ಅವ್ರು ಮಾಡೋದು ಹೇಳೋ ಫುಡ್ ಬೇವರೇಜಸ್ಗಳು. ನಾವು ಅಲ್ಲಿರೋ ಪ್ಲಾಸ್ಟಿಕ್ ನ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಒಳಗಿರ್ತಕ್ಕಂಥ ಫುಡ್ ಯೂಸ್ ಮಾಡ್ಬಿಟ್ಟು ಪ್ಲಾಸ್ಟಿಕ್ ನ ಥ್ರೋ ಮಾಡ್ತೀವಿ. ಅದಕ್ಕೆ ಏನ್ ಮಾಡುತ್ತೆ ಇದು, ಕಂಪ್ನಿಗಳಿಗೆ ಲಾಕ್. ನೀವೇನೇ ಪ್ರೊಡಕ್ಷನ್ ಮಾಡಿದ್ರು ಅದು ನಿಮ್ಮ ಹತ್ರ ಬರಬೇಕು. ಬಂದದನ್ನ ನೀವು ನಮ್ಮ ಸೆಂಟ್ರಲ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದರಿಂದ ಏನ್ ಮಾಡ್ತಾರೆ ಸರ್ಕಾರದವರು, ಇಲ್ಲ ಆಗ ಒಪ್ಕೊಂಡು ಅಂಡರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ನಿಗಳು ಈಗಳು. ಇದರಿಂದ EPR ಅಂಡರ್ ಅಲ್ಲಿ ಬರ್ತದೆ. ಅದಾದ್ಮೇಲೆ 2025 ಜುಲೈ 1 ಇನ್ನೊಂದು ಕಾನೂನು ತಗೊಬಂದ್ರು. ಪ್ಲಾಸ್ಟಿಕ್ ಮೇಲೆಲ್ಲ QR ಕೋಡ್ ಹಾಕಿರ್ತಾರ ಗೊತ್ತಾ, ಆ QR ಕೋಡ್ ಹಾಕರ ಅಂತಂದ್ರ ಅದು ಮಸ್ಟ್ ಅಂಡ್ ಶುಡ್ ರೀಸೈಕಲ್ ಹೋಗ್ಲೇಬೇಕು. ಇದು ನಮ್ ರೆಸ್ಪಾನ್ಸಿಬಿಲಿಟಿ, ಬೈಯರ್ ರೆಸ್ಪಾನ್ಸಿಬಿಲಿಟಿನೂ, ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿನೂ. ಬಟ್ ಇದನ್ನ ಯಾವುದನ್ನು ಕೂಡ ನಾವು ಅಷ್ಟೊಂದು ಅವೇರ್ನೆಸ್ ಬರ್ತಾ ಇಲ್ಲ ಯಾರಿಗೂ. ಈಗ ನಾನಾದ್ರೂ ಅಷ್ಟೇ, ನೀನಾದ್ರೂ ಅಷ್ಟೇ, ಒಬ್ರಿಗೊಬ್ರು ಹೇಳಿದ್ರೆ ಮಾತ್ರ ಅರ್ಥ ಆಗೋದು, ಹೇಳಿಲ್ಲ ಗೊತ್ತಾಗಲ್ಲ. ಇವಾಗ ನಾನೇ ತೂದು ಎಸಿತಿದೆ. ಈಗ ನೀನು ಅದನ್ನ ಇಟ್ಕೊಂಡು ಏನಿಲ್ಲ, ಅದನ್ನ ನೀನ್ ಸುಮ್ಮನೆ ನೀನ್ ಯೂಸ್ ಮಾಡೋ ಪ್ಲಾಸ್ಟಿಕ್ ನ ಇಟ್ಕೊಂಡ್ರೆ ನೀನು ತಿಂಗಳಿಗೆ ನಿನ್ಗೊಂದು 300-400 ರೂಪಾಯಿ ದುಡಿಮೆ ಆಯ್ತು ಅದ್ರಲ್ಲಿ, ನೀನೇ ಯೂಸ್ ಮಾಡೋ ಪ್ಲಾಸ್ಟಿಕ್ ನ. ರೀಸೈಕಲಿಂಗ್ ಬೇಕಾದ್ರೆ ನೀನು ಅಬ್ಸರ್ವ್ ಮಾಡೋ, ಯಾವ್ದಾದ್ರು ಒಂದು ಬ್ಯಾಗ್ ಅಲ್ಲಿ ಬರ್ದೇ ಇರ್ತಾರ, ಇಫ್ ಯು ಟೇಕ್ ಇಟ್ ಬ್ಯಾಕ್ ಅಲಾಂಗ್ ವಿತ್ ಅಸ್ ಯು ವಿಲ್ ಗೆಟ್ per kg 15 rupees ಅಂತಾನೆ ಬರ್ದಿರ್ತಾರ. ಸೊ ಅದ್ರ ಮುಖಾಂತರ ರೀಸೈಕಲ್ ಅದು ಪ್ರಮೋಟ್ ಮಾಡತಕ್ಕಂಥದ್ದು ಕಂಪ್ನಿ. ಆದ್ರೆ ಯಾರನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಕಂಪ್ನಿಗಳಿಗೆ ಹೆಲ್ಪ್ ಮಾಡೋದು, ಕಂಪ್ನಿಗಳು ಪ್ರಮೋಟ್ ಮಾಡೋದು ಮಾಡಕ್ ಹೋಗಲ್ಲ. ನಾವು ನಮ್ಮಿಂದ ಒಂದು ಸಣ್ಣ ಬದಲಾವಣೆ ತರಬೇಕು. ಈಗ ಇದು ಅಷ್ಟೊಂದು ಅಪಾಯಕಾರಿ ಅಂತ ಯಾಕೆ ಅನಿಸ್ತಾ ಇದ್ದು ನಿನ್ಗೆ? ಅಪಾಯಕಾರಿ ಯಾಕೆ ಅನಿಸ್ತಿದ್ದು ಅಂತಂದ್ರೆ, ಅದು ಮೈಕ್ರೋನ್ಸ್ ಗಳಾಗ್ಬಿಡ್ತಾವ. ಅದು ಪೇಪರ್ ಡೆಸ್ಟ್ರಾಯ್ ಆಗುತ್ತಾ. ಡೆಸ್ಟ್ರಾಯ್ ಆದ್ರೆ ಏನಂತ, ಭೂಮಿ ಜೊತೆಲಿ ಮರಳ ಜೊತೆ ಸೇರ್ಕೊಳುತ್ತ, ಗೆಜ್ಲೆಲ್ಲ ತಿನ್ನುತ್ತಾ. ಗೆಜ್ಲುಗಳು, ಹುಳುಗಳು ಏನಾರು ತಿಂದು ಡೆಸ್ಟ್ರಾಯ್ ಆದಾಗ ಪೇಪರ್ಗಳು ಅದು ನ್ಯಾಚುರಲ್ ಆಗಿ ಮಣ್ಣಿಗೆ ಸೇರ್ಕತ್ತೆ. ಯಾಕಂದ್ರೆ ಪೇಪರ್ ಮಾಡೋದೇ ಮರದಿಂದ. ಬಟ್ ಪ್ಲಾಸ್ಟಿಕ್ ಮ್ಯಾನ್ ಮೇಡ್ ತಾನೆ. ಮ್ಯಾನ್ ಮೇಡ್ ಯಾವತ್ತಿದ್ರು ಭೂಮಿಗೆ, ನೇಚರ್ಗ ಪ್ರಾಬ್ಲಮ್ ತಂದ್ಕೊಡೋದೆ. ಅದಕ್ಕೆ ಏನಾಯ್ತು, ಇದು ಮೈಕ್ರೋನ್ಸ್ ಗಳು ಚೆನ್ನಾಗಿ ಮೆಲ್ಟ್ ಆಯ್ತು. ಇದನ್ನ ಕಂಡು ಹಿಡಿಯಕ್ 10 ನಿಮಿಷ ಪ್ಲಾಸ್ಟಿಕ್ ನ. ಆದ್ರೆ ಇದು ಆಟೋಮೆಟಿಕ್ ಆಗಿ ಡೆಸ್ಟ್ರಾಯ್ ಆಗಬೇಕು ಅಂತಂದ್ರೆ 100-500 ವರ್ಷ ಬೇಕು. ಅವಾಗ್ಲೂ ಕರೆಕ್ಟ್ ಆಗಿ ಡೆಸ್ಟ್ರಾಯ್ ಆಗಲ್ಲ. ಆದ್ರಿಂದ ನೀನು ಅಬ್ಸರ್ವ್ ಮಾಡು, ಸಮುದ್ರಗಳಾಗಿರ್ಬೋದು, ಇಲ್ಲ ಭೂಮಿ ಮೇಲೆ ಆಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ಎಲ್ಲಾ ಕಡೆ ಪ್ರಾಣಿಗಳು ಹೋಟೆಲ್ ಸಿಕ್ತು, ಮೀನ್ ಹೋಟೆಲ್ ಸಿಕ್ತು, ತಿಮಿಂಗ್ಳು ಹೋಟೆಲ್ ಸಿಕ್ತು, ಆಮ ಹೋಟೆಲ್ ಸಿಕ್ತು, ಹಸು ಹೋಟೆಲ್ ಸಿಕ್ತು. ಸಿಕ್ಕಿ ಪ್ರಾಣಿಗಳು ಸತ್ತು, ಮೀನಲ್ಲಿ ಸಮುದ್ರದಲ್ಲಿ ತಿಮಿಂಗ್ಳ ಸತ್ತು, ನ್ಯೂಸ್ ಗಳು ಕೇಳಿದ್ಯಾ? ತುಂಬಾ. ಅದ್ರಿಂದ ಏನಾಯ್ತು ಅಂತಂದ್ರ ಇಂಡಿಯನ್ ಲಾಗಳು ತಗೊಬಂದಿರೋದು. ಈ NGOs ಗಳವರಲ್ಲ, ಇವ್ರಿಗೆಲ್ಲ ಒಂದು ಕೈ ಮುಗಿದು ನಮಸ್ಕಾರ ಹೇಳ್ಬೇಕು. ಯಾಕಂತಂದ್ರೆ ಅವರು ಈ ವೀಕೆಂಡ್ಸ್ ಗಳಲ್ಲಾಗಿರ್ಬೋದು, ರಜೆಗಳಲ್ಲಾಗಿರ್ಬೋದು, ಒಂದ್ ಯಾವ್ದಾರು ಒಂದು ಕಾನ್ಸೆಪ್ಟ್ ಮುಖಾಂತರ ಬರ್ತಾರ, ಜನಗಳಿಗೆ ಅವೇರ್ನೆಸ್ ವಿಡಿಯೋಗಳು ಮಾಡ್ತಾರ, ಅವೇರ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಗಳು ಕೊಡ್ತಾರೆ. ಹಳ್ಳಿಗಳಲ್ಲಿ ನಾಟಕದ ಮುಖಾಂತರ ಕೊಡ್ತಾರ, ನಗರಗಳಲ್ಲಿ ಒಂದು ಕಾರ್ಯಕ್ರಮ ಟೈಪ್ ಅಲ್ಲಿ ಕೊಟ್ಟು ಪ್ಲಾಸ್ಟಿಕ್ ನ, ನಿಯರ್ ಬೈ ಪ್ಲಾಸ್ಟಿಕ್ ನ ಕಂಟ್ರೋಲ್ ಮಾಡಿ ಎಲ್ಗೂ ಬಿಸಾಕ್ಬಿಡಿ ಅಂತ ಅವೇರ್ನೆಸ್ ವಿಡಿಯೋ ಕೊಟ್ಟು ಅವರು ಪ್ರಮೋಟ್ ಮಾಡ್ತಾರೆ. ಅದರಿಂದ ಯಾವ ತರ ಅಂತಂದ್ರೆ, ನಾವು ಫ್ಯೂಚರ್ ನಲ್ಲಿ ನಾನ್ ನಿನ್ಗೆ ಹೇಳಿರೋ ತರ ನೀನ್ ಇನ್ನೊಬ್ರಿಗೆ ಹೇಳ್ತಾವ. ಇದು ನಮ್ಮಿಂದ ಒಂದು ಸಣ್ಣ ಬದಲಾವಣೆ ಆಗ್ಬೇಕು. ನಾವು ಹೋಗಿ ದೊಡ್ಡದಾಗಿ ಒಂದು ಪ್ರೊಟೆಸ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿ, ಅದ್ ಬ್ಯಾನ್ ಮಾಡಿ, ಇದ್ ಮಾಡಿ, ನಮಗ್ ನಾವು ಪ್ಲಾಸ್ಟಿಕ್ ನ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಕಂಟ್ರೋಲ್ ಆಯ್ತು. ಆಮೇಲೆ ಇನ್ನೊಂದು, ನಮ್ಮ ಸುತ್ತಮುತ್ತ ಇರೋ ಪರಿಸರನು ಚೆನ್ನಾಗಿರುತ್ತೆ. ಹಾಗೇನೆ ಇವಾಗ ನಾವು ಏನ್ ರೂಢಿ ಮಾಡ್ಕೋತೀವಿ ಅದು ಮುಂದಿನ ಪೀಳಿಗೆ ಕಲಿಯುತ್ತೆ. ನಮ್ ತಾತ ಮುತ್ತಾತರೆಲ್ಲವೇ ಅವ್ರ ಅಷ್ಟಕ್ಕೊಂದು ಪ್ಲಾಸ್ಟಿಕ್ ಯೂಸ್ ಮಾಡಿರಲ್ಲ ನಮ್ಮ ಹಳ್ಳಿ ಸೈಡ್. ಹೌದು, ಪ್ಲಾಸ್ಟಿಕ್ ಯೂಸ್ ಮಾಡಿರಲಿಲ್ಲ. ಬಂದಾಗ ಮಾತ್ರ ಅವರು ನಮ್ ತರ ಎಸಿತಿದ್ರು, ನಾನು ಅದೇ ತರ ಕಲ್ತಿರೋದು. ಈಗ ಇದು ಡೆಸ್ಟ್ರಾಯ್ ಆಗಲ್ವಲ್ಲ, ಇದು ಪ್ಲಾಸ್ಟಿಕ್ ಚೆನ್ನಾಗಿ ಡೆಸ್ಟ್ರಾಯ್ ಆಗ್ಬೇಕು ಅಂದ್ರೆ ಮೈಕ್ರೋನ್ಸ್ ಗಳಾಗಬೇಕು. ಮೈಕ್ರೋನ್ಸ್ ಗಳಾಗ್ಬಿಡ್ತು ಅಂತಂದ್ರ ಅದು ನಮ್ ಹೊಟ್ಟೆ ಒಳಕ್ ಹೋಯ್ತಿರುತ್ತೆ, ನಮ್ ದೇಹದೊಳಕ. ನಾವು ಸೈನ್ಸ್ ಒಂದು ಅನಲೈಸ್ ಪ್ರಕಾರ ಮನುಷ್ಯನ ದೇಹದಲ್ಲಿ 5 ಗ್ರಾಮ್ ಪ್ಲಾಸ್ಟಿಕ್ ವಾರಕ್ಕೆ ಹೋಗ್ತದೆ. 5 ಗ್ರಾಮ್ ಅಂತಂದ್ರೆ ಒಂದು ಕ್ರೆಡಿಟ್ ಕಾರ್ಡ್, ಒಂದು ATM ಕಾರ್ಡ್ ಸೈಜ್ ಅಷ್ಟು ಪ್ಲಾಸ್ಟಿಕ್ ನಮ್ ದೇಹದೊಳಗೆ ಹೋಯ್ತದ ಒಂದು ವಾರಕ್ಕೆ ಒಂದ್ಸತಿ. ಅದರಿಂದ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕು ನಾವು? ಏನು ಇಲ್ಲ, ನೀನ್ ಏನ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೆ ನಿನ್ನ ಹತ್ರ ಮಡಿಕೋಬೇಕು, ರೀಸೈಕಲ್ ಕೊಡಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಏನಾಗ ಯಾರು ಕಾರ್ಪೊರೇಷನ್ ಅವ್ರು ಬರ್ತಾರೆ, ಅವ್ರಿಗೆ ತಗೊಂಡು ಕೊಡಬೇಕು. ಅಲ್ಲಿ ಅವರೇ ಕೇಳ್ತಾರ, ಡ್ರೈ ಬೇರೆ ಕೊಡಿ, ವೇಟ್ ಬೇರೆ ಕೊಡಿ, ಅಲ್ಲಿ ಕೊಟ್ಟರು ಮುಗಿ. ಅಷ್ಟೊಂದು ಮಾಡ್ಕೊಂಡು ಹೋದ್ರೆ ಸಾಕು, ರೀಸೈಕಲ್ ಆಗಿ ಮತ್ತೆ ಇದೆ ನಮ್ ಕೈಗೆ ಬರುತ್ತೆ. ಇದೇ ರೊಟೇಟ್ ಆಗ್ತಾ ಇರುತ್ತೆ ಹೊರತು ಮಾಡಿದ್ರೆ ನಮ್ ಜೀವನ, ರೊಟೇಟ್ ಮಾಡಿದ್ರೆ ನಮ್ ಜೀವನ ಇಲ್ಲ. ಹಿಂಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಅದೇ ಕಣ, ಎಲ್ಲ ಇವಾಗ ಬೇರೆ ಮೂವಿಗಳಲ್ಲಾಗ್ಲಿ ಎಲ್ಲಾರು ತೋರಿಸ್ಲಿ, ಅದನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಬೇರೆದ್ ಮಾತ್ರ ತುಂಬಾ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೊಬಿಟ್ಟಿರ್ತೀವಿ. ಅದೇ ಮೂವಿಗಳಲ್ಲೂ ಕೂಡ ಮಾಡಿರ್ತಾರೆ. ಹೌದು, ಇದನ್ನೆಲ್ಲ ಕಾನ್ಸೆಪ್ಟ್ ನೆಲ್ಲ ಇಟ್ಟು, ಬಟ್ ಅದ್ ನಮ್ಗ ಗೊತ್ತಿರಲ್ಲ. ಅದ್ರ ಗೊತ್ತಿರೋದಕ್ಕಿಂತ ಆ ಒಂದು ಮೂವಿಲಿ ಬರ್ತಕ್ಕಂಥ ಸೀಕ್ವೆನ್ಸ್ ನಾವು ಇದು ಮರ್ತು ಬಿಡ್ತೀವಿ. ಅವರು ತೋರಿಸ್ತಾರ ಪಾಪ, ಸಿನಿಮಾದಲ್ಲಿ ತೋರಿಸ್ತಾರ, ಟಿವಿಗಳಲ್ಲಿ ತೋರಿಸ್ತಾರ, ಆಡ್ ಗಳು ಬರ್ತಾವ, ರೋಡ್ ಎಲ್ಲ ಹಾಕಿರ್ತಾರ ಪ್ಲಾಸ್ಟಿಕ್ ಯೂಸ್ ಮಾಡ್ಬಿಡಿ ಅಂತ. ಏನು ಮಾಡಕ್ಕಾಗಲ್ಲ. ಈಗ ನಾವು ಪ್ಲಾಸ್ಟಿಕ್ ಒಂದು ಅವಿಭಾಜ್ಯ ಹಂಗಾಗ್ಬಿಟ್ಟೋದ್ರೆ ನಾವು ಪ್ಲಾಸ್ಟಿಕ್ ಜೊತೆಲಿ ಹಿಂಗ್ ನಡ್ಕ ಹೋಗ್ಬೇಕು, ಕೈ ಹಿಡ್ಕೊಂಡು ಪ್ಲಾಸ್ಟಿಕ್ ನ. ಆ ತರಕ್ಕೊಂದು ಪ್ಲಾಸ್ಟಿಕ್ ಯೂಸ್ ಬಂದ್ಬಿಟ್ಟಿವೆ. ಅದ್ರಿಂದ
ಅದೇ ನಮ್ದು ಏನಾಗಿದೆ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾವು ನಮ್ಮ ಕಂಟ್ರೋಲ್ ನಾವಿದ್ದು ರೀಸೈಕಲ್ ಕಳಿಸ್ತಾ ಇದ್ರೆ ನಮ್ಮಿಂದ ಒಂದು ಸಣ್ಣ ಹೆಜ್ಜೆ ಇಡ್ಬೇಕು ಅಷ್ಟೇ, ದೊಡ್ಡದಾಗ ಪ್ರತಿಭಟನೆ ಬೇಡ, ಸಣ್ಣ ಹೆಜ್ಜೆ ಇಡ್ಬೇಕು, ಇವಾಗ ಒಂದು ಸಣ್ಣ ಬದಲಾವಣೆ ನಮ್ಮಿಂದ. ನಾನೇ ಸ್ವಲ್ಪ ಸಣ್ಣ ಬದಲಾವಣೆ ನನ್ನಿಂದಲೇ ಸ್ಟಾರ್ಟ್ ಆಗಿದೆ. ಇವಾಗೇನ್ ಅರ್ಥ ಆಗಿದೆಪ್ಪ, ಅದನ್ನ ನಾನು ಡೈಲಿ ರೊಟೀನ್ ಅದನ್ನ ಆಡ್ ಮಾಡ್ಕೋಬೇಕೆ ಹೊರತು ಅದನ್ನ ಮರ್ತ್ಬಿಟ್ಟು ಹೋದ್ರೆ ಅದಕ್ಕೂ ಏನು ನಾವು ವಿಡಿಯೋ ಮಾಡೋದಕ್ಕೂ ಏನು ಇದೇ ಇರಲ್ಲ. ಅದನ್ನ ನಾವು ಆಡ್ ಮಾಡ್ಕೋಬೇಕು. ನೋಡ್ಕೊಂಡು ಮೇಲಿಂದ ಪ್ಲಾಸ್ಟಿಕ್ ಎಲ್ಲ ಬಿಸಾಡಕ್ ಹೋಗ್ಬೇಡ, ನೆಮ್ಮದಾಗಿ ಮನೆಗೆ ತಗೊಂಡು ಹೋಗು, ನಾಳೆ ಬೆಳಗ್ಗೆ ಬರ್ತಾರ ಕೊಡು, ಅದನ್ನ ಕ್ಯಾರಿ ಮಾಡ್ಬಿಟ್ರೆ ನೀನೇನ್ ದೊಡ್ಡ ಕೀಳ್ ಮಟ್ಟಕ್ಕೆ ನೋಡಾಗಲ್ಲ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕಾಪಾಡ್ಕೋಬೇಕು ಅಷ್ಟೇ. ಹೌದು, ರೆಸ್ಪೆಕ್ಟ್ ಕೊಡೋದು ಹೆಂಗಿರುತ್ತೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಇದು ರೆಸ್ಪಾನ್ಸಿಬಿಲಿಟಿಲಿ ರೀಸೈಕಲಿಂಗ್ ಕೊಟ್ರೆ ಅದು ರೀಸೈಕಲ್ ಆಗಿ ನಮ್ಮ ಕೈಗೆ ಬರುತ್ತೆ. ರೊಟೇಟ್ ಆಗ್ತಿದ್ರೆ ನಮ್ಗೇನೆ ಸರಿ ಅಲ್ವಾ, ಅದು ಹೌದು, ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ. ನೋಡೋಣ ಮುಂದೆ ಟ್ರೈ ಮಾಡೋಣ, ಅದು ಟ್ರೈ ಮಾಡೋದಲ್ಲ